ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡ. ಇಂದು ಟಿ ಮಾದರಿ ಪ್ರಶ್ನೆ ಪತ್ರಿಕೆ 25ರ ಭಾಗ 3 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಪ್ರಶ್ನೆ: ದ ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಇನ್ ದ ಪ್ರಾಡಕ್ಟ್ 6 ಪವರ್ 4, 8 ಪವರ್ 6, 10 ಪವರ್ 8 ಇಂಟು 12 ಪವರ್ 10 ಈಸ್ 6ರ ಘಾತ 4, 8ರ ಘಾತ 6, 10ರ ಘಾತ 8, 12ರ ಘಾತ 10. ಇದರ ಗುಣಲಬ್ಧದಲ್ಲಿರುವ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ. ಸ್ವಲ್ಪ ಈಸಿ ಇದೆ, ಸ್ವಲ್ಪ ಲೆಂತಿ ಆಗುತ್ತೆ. ಇಲ್ಲಿ ನಾವು ಅವಿಭಾಜ್ಯ ಅಪವರ್ತನಗಳು ಪ್ರೈಮ್ ಫ್ಯಾಕ್ಟರ್ಸ್ ಯಾವುದೆಲ್ಲ ಅಂತ ನೋಡಬೇಕು. ಹಿಯರ್ 6 ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 6 ಆರ್ 2 and 3 ಅಲ್ವಾ. 2 3s are 6. Similarly 8 is 2 into 2 into 2. Then 10 is 2 into 5. Then 12 ಮಾಡಬೇಕಿದ್ರೆ you have to take 4 3s are 12. ಆದರೆ 4 ಪ್ರೈಮ್ ನಂಬರ್ ಅಲ್ಲ, ಅದನ್ನು ನಾವು ಸ್ಪ್ಲಿಟ್ ಮಾಡಿದರೆ 2 2s are 4 ಇಂಟು 3 ಮಾಡಿದರೆ 12 ಆಯಿತು. ಇವಿಷ್ಟು ಪ್ರೈಮ್ ನಂಬರ್ಸ್ ಅಲ್ವಾ. ಈಗ ಪವರ್ ಹಾಕಿ 6 ಪವರ್ 4, 2 ಇಂಟು 3 ಹೋಲ್ ಪವರ್ 4 ಇಂಟು 8 ಹೇಗೆ ಬರಿಬೋದು? 2 ಇಂಟು 2 ಇಂಟು 2 ದಟ್ ಈಸ್ 2 ಕ್ಯೂಬ್ ಆ್ಯಂಡ್ ಹೋಲ್ ಪವರ್ 6. ನೆಕ್ಸ್ಟ್ 10 ಈಸ್ 2 ಇಂಟು 5, 2 5s are 10 and its power 8 into 12 ಅಂದರೆ 2 ಇಂಟು 2 ಇಂಟು 3, 2 ಇಂಟು 2 ಇಂಟು 3 ಹೋಲ್ ಪವರ್ 10. ಇಲ್ಲಿಗ ಗಿವ್ ದ ಪವರ್ 2 ಇಂಟು 3 ಹೋಲ್ ಪವರ್ 4 ಮೀನ್ಸ್ 2 ಪವರ್ 4 ಇಂಟು 3 ಪವರ್ 4 ಇಂಟು 2 ಪವರ್ 3 ಹೋಲ್ ಪವರ್ 6. ಎ ಪವರ್ ಎಮ್ ಹೋಲ್ ಪವರ್ ಎನ್ ಅಂದರೆ ಎ ಪವರ್ ಎಮ್ ಇಂಟು ಎನ್ ಅಲ್ವಾ. ಸೊ 2 ಪವರ್ 3 ಇಂಟು 6 ದ್ಯಾಟ್ ಈಸ್ 18 ಇಂಟು 2 ಪವರ್ 8 ಇಂಟು 5 ಪವರ್ 8 ಇಂಟು ಇಲ್ಲಿಗ 2 ಸ್ಕ್ವೇರ್ ಅಂತಲೂ ಬರ್ಕೊಳ್ಬೋದಿತ್ತು ನೀವು, ಅಥವಾ 2 ಇಂಟು 2 ಇಂಟು 3 ಆದರೂ ಓಕೆ. 2 ಪವರ್ 10 ಇಂಟು 2 ಪವರ್ 10 ಇಂಟು 3 ಪವರ್ 10. ಇಲ್ಲಿಗ 2 ಇದೆ, 2 ಪವರ್ಸನ್ನೆಲ್ಲ ಆ್ಯಡ್ ಮಾಡಿ. 2 ಪವರ್ 4 ಪ್ಲಸ್ 18 22 ಪ್ಲಸ್ 8 ಅಂದರೆ 30 ಆಯಿತು, ಪ್ಲಸ್ 10 ಅಂದರೆ 40 ಪ್ಲಸ್ 10 50, 2 ಪವರ್ 50. ವಿ ಹ್ಯಾವ್ 2 50 ಟೈಮ್ಸ್. ಇದರಲ್ಲಿ 2 ಅನ್ನೋದು 50 ಸಲ ಮಲ್ಟಿಪ್ಲೈ ಆಗಿದೆ. ದೆನ್ 3 ಪವರ್ 4, 3 ಪವರ್ 10, 3 ಪವರ್ 4 ಪ್ಲಸ್ 10 ದ್ಯಾಟ್ ಈಸ್ 3 ಪವರ್ 14. ನೆಕ್ಸ್ಟ್ ಉಳಿದಿರೋದು 5 ಅಲ್ವಾ. 5 ಪವರ್ 8. ಹಾಗಾದರೆ 2 ಅನ್ನೋದು 50 ಟೈಮ್ಸ್ ಇದೆ, ಪ್ಲಸ್ 3 ಅನ್ನೋದು 14 ಟೈಮ್ಸ್ ಆ್ಯಂಡ್ 5 ಈಸ್ 8 ಟೈಮ್ಸ್. 4 ಪ್ಲಸ್ 8 12, 1 ಪ್ಲಸ್ 5 6 ಪ್ಲಸ್ 1 7. ಸೊ ದೇರ್ ಆರ್ 72 ಪ್ರೈಮ್ ನಂಬರ್ಸ್. ಇಲ್ಲಿ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಅನ್ನೋದು 72. ಸೊ ಆಪ್ಷನ್ 3 ಇಸ್ ದ ಆನ್ಸರ್. ನೆಕ್ಸ್ಟ್, ಫಾರ್ ದ ಗಿವನ್ ಸ್ಕೋರ್ಸ್, score is given. The coefficient of range is 28, 36, 58, 92, 26, 10, 42, 8, 12, 18 ದತ್ತಾಂಶಗಳ ವ್ಯಾಪ್ತಿಯ ಸಹಗುಣಕ. ಹಿಯರ್ ನಾಟ್ ಓನ್ಲಿ ರೇಂಜ್, ಇಟ್ ಈಸ್ ಕೋಎಫಿಷಿಯಂಟ್ ಆಫ್ ರೇಂಜ್. ವಾಟ್ ಈಸ್ ದ ಫಾರ್ಮುಲಾ? ಕೋಎಫಿಷಿಯಂಟ್ ಆಫ್ ರೇಂಜ್ ವ್ಯಾಪ್ತಿಯ ಸಹಗುಣಕ ಈಸ್ highest score
minus lowest score divided by highest score plus lowest score. ಅತಿ ಹೆಚ್ಚಿನ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಕಳೆ ಸಣ್ಣ ಸಂಖ್ಯೆ ಭಾಗಿಸು ದೊಡ್ಡ ಸಂಖ್ಯೆ ಕೂಡಿಸು ಸಣ್ಣ ಸಂಖ್ಯೆ. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 92 ಅಲ್ವಾ? ಸೊ H is 92 and smallest number is 8. So this is L. Substitute here. 92 minus 8 divided by 92 plus 8. 92 minus 8 means 84. 92 plus 8 is 100. 84 divided by 100 is 0.84. So coefficient of range, ವ್ಯಾಪ್ತಿಯ ಸಹಗುಣಕ 0.84. Option 3 is the answer. Next, the mean of 10 numbers is 20. If 5 is subtracted from every number, the new mean will be. 10 ಸಂಖ್ಯೆಗಳ ಸರಾಸರಿ 20 ಆಗಿದೆ. ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದರೆ ಸಂಖ್ಯೆಗಳ ಹೊಸ ಸರಾಸರಿ. ಸಿ 10 ಸಂಖ್ಯೆಗಳು x1 ಪ್ಲಸ್ x2 ಎಕ್ಸೆಟ್ರಾ x10 ಆಗಿದ್ದರೆ ಡಿವೈಡೆಡ್ ಬೈ 10 ಆ್ಯಂಡ್ ಇಟ್ ವಿಲ್ ಬಿ ಈಕ್ವಲ್ ಟು 20 ಅಲ್ವಾ? ಇವರ ಮೀನ್ 20. ಹಾಗಾದರೆ ಇವುಗಳ ಸಮ್ ಎಷ್ಟಾಗುತ್ತೆ? x1 ಪ್ಲಸ್ x2 ಎಕ್ಸೆಟ್ರಾ x10 ವಿಲ್ ಬಿ 20 ಇಂಟು 10. 20 into 10 is 200. That means if you add these numbers, you will get 200. Okay. If 5 is subtracted from each number, ಪ್ರತಿ ಒಂದು ಸಂಖ್ಯೆಯಿಂದ 5 ಕಳಿಬೇಕು. x1 ಇಂದ 5 ರಿಮೂವ್ ಮಾಡಿ, ಅದೇ ರೀತಿ x2 ಇಂದ 5 ರಿಮೂವ್ ಮಾಡಿ, ಎಕ್ಸೆಟ್ರಾ x10 ಇಂದ 5 ರಿಮೂವ್ ಮಾಡಿ. How much you have to subtract? x1 plus x2 plus x10 ಅಂದರೆ 200 ಮೈನಸ್ 5 10 ಸಲ ರಿಮೂವ್ ಮಾಡಿದ್ದೇವೆ ಅಂದರೆ 5 10s 50 ರಿಮೂವ್ ಮಾಡಿದಾಗ ಆಯಿತು. ಹಾಗಾದರೆ ಸಮ್ ಆಫ್ ದ ನಂಬರ್ಸ್ ವಿಲ್ ಬಿ 200 ಮೈನಸ್ 50, ದಟ್ ಈಸ್ 150. ಈ 10 ಹೊಸ ಸಂಖ್ಯೆಗಳ ಮೊತ್ತ ಅನ್ನೋದು 150 ಆಯಿತು. ಇಟ್ಸ್ ಆವರೇಜ್ ಮೀನ್ಸ್ ಡಿವೈಡೆಡ್ ಬೈ 10. 0 and 0 cancels, remaining will be 15. So mean of new numbers will be 15. Next one, 1/3 of the students in a school are boys. 2/5 of these boys are in lower classes. Then the fraction of boys studying in lower classes is. ಒಂದು ಶಾಲೆಯಲ್ಲಿ 1/3 ವಿದ್ಯಾರ್ಥಿಗಳು ಬಾಲಕರಾಗಿದ್ದಾರೆ. ಇವರಲ್ಲಿ 2/5 ಬಾಲಕರು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಹಾಗಾದರೆ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿರುವ ಬಾಲಕರ ಭಾಗವು. Here, let total number of students in a school be x. ಒಟ್ಟು x ಮೆಂಬರ್ಸ್ ಇದ್ದರೆ ಅದರಲ್ಲಿ 1/3 1/3 of the students are boys. That is 1/3x are boys. These much boys. Out of these boys, x/3 ಅಲ್ಲಿ 2/5 of them are in the lower classes. ಅಂದರೆ x/3 out of this 2/3 are in the lower classes. 2/5 are in the lower classes. ಇಲ್ಲಿ ಟೋಟಲಲ್ಲಿ ಔಟ್ ಆಫ್ ದ್ಯಾಟ್ 1/3 ಆರ್ ಬಾಯ್ಸ್. ಔಟ್ ಆಫ್ 1/3 ಬಾಯ್ಸ್, ಟೋಟಲ್ ನಂಬರ್ ಆಫ್ ಬಾಯ್ಸ್ 2/5 ಆರ್ ಇನ್ ದ ಲೋವರ್ ಕ್ಲಾಸಸ್. ಕೆಳಗಿನ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. x/3 ಡಿವೈಡೆಡ್ ಬೈ 2/5. ಈಗ ನೀವು ರೆಸಿಪ್ರೋಕಲ್ ತಗೊಂಡ್ರೆ x/3 ಇಂಟು 5/2 ಆಗುತ್ತೆ. ಸೊ 5x 3 into 2 6. So fraction ಇಲ್ಲಿ ನಮ್ಮ
ಎಕ್ಸಾಕ್ಟ್ ನಂಬರ್ ಕೇಳಿರುವುದಲ್ಲ, ಸಾರಿ, ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಆ್ಯಸ್ ವಿ ಹ್ಯಾವ್ ಟೇಕನ್ ಹಿಯರ್ 1/3 ಆಫ್ ಎಕ್ಸ್ ಅಲ್ವಾ, ಇಲ್ಲೂ ಸಹ 2/5 ಆಫ್, ಸಾರಿ ಫಾರ್ ದ್ಯಾಟ್, ಕನ್ಫ್ಯೂಸ್ ಆಗಬೇಡಿ, ಈ ರೀತಿಯೇ ಆಗುತ್ತೆ. ಟೋಟಲ್ ನಂಬರ್ ಎಕ್ಸ್, ಅದರಲ್ಲಿ 1/3 ಆಫ್ ದೆಮ್ ಆರ್ ಬಾಯ್ಸ್. ಹಿಯರ್ x/3 ಆರ್ ಬಾಯ್ಸ್. ಔಟ್ ಆಫ್ ದ್ಯಾಟ್ 2/5, ನಾಟ್ ಡಿವಿಷನ್ ಮಾಡೋದಲ್ಲ, ಇದನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ, 2/5 ಆಫ್ x/3 ಆರ್ ಬಾಯ್ಸ್. Sorry, they are studying in the lower classes. So 2 into x, 2x, 5 into 3, 15. So 2/15th fraction of total number of students are studying in the lower classes. ಒಟ್ಟು ಸಂಖ್ಯೆಯಲ್ಲಿ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ 2/15 ಮಕ್ಕಳು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಾರೆ. So that is the answer. 2/5 is the answer. Sorry for the mistake. Next, in a class there are 30 students. If 5/6 of the students in a class feel fraction is difficult, then the number of students in the class feel fraction easy is. ಒಂದು ತರಗತಿಯಲ್ಲಿ 30 ವಿದ್ಯಾರ್ಥಿಗಳಿದ್ದು ಅದರಲ್ಲಿ 5/6 ವಿದ್ಯಾರ್ಥಿಗಳು ಭಿನ್ನರಾಶಿಯನ್ನು ಕ್ಲಿಷ್ಟಕರ ಎಂದು ಭಾವಿಸುತ್ತಾರೆ. ಹಾಗಾದರೆ ಭಿನ್ನರಾಶಿಯು ಸುಲಭ ಎಂದು ಭಾವಿಸುವ ವಿದ್ಯಾರ್ಥಿಗಳ ಸಂಖ್ಯೆ. See, if we have 6 students, out of them 5 think fraction as difficult. How many of them think that it is easy? 1 out of 6. 6 ಜನ ಇದ್ದರೆ ಒಬ್ಬರು ಇಷ್ಟಪಡ್ತಿದ್ರು, ಬಟ್ ಹಿಯರ್ ಎಕ್ಸಾಕ್ಟ್ಲಿ 30 ಸ್ಟೂಡೆಂಟ್ಸ್. ಸೊ 1/6 ಆಫ್ 30. 6 ones are 6, 5s are 5 ones are 5. So 5 students feel fraction is easy. So that is the answer. Next one, the fraction which is to be subtracted from 2/7 to get 1/12 is. ಭಿನ್ನರಾಶಿ 1/12 ಪಡೆಯಲು 2/7 ಕಳೆಯಬೇಕಾಗಿರುವ ಭಿನ್ನರಾಶಿ. Let that fraction be x/y. How? What is this x/y? If we subtract it from 2/7, 2/7ರಿಂದ x/y ಅನ್ನು ಕಳೆದ್ರೆ we should get to 1/12. This is the equation ಅಲ್ವಾ. Take this minus x/y to right side and 1/12 to left side. It will be 2/7 minus 1/12 and that will be equal to x/y. To add or subtract, we have to make common denominator. LCM of 7 and 12, that is 84 only. ಅಂದರೆ ಇಲ್ಲಿ 12ಗೆ 7 ಇಂದ ಮಲ್ಟಿಪ್ಲೈ ಮಾಡಿ, ಇಲ್ಲಿ 12, both in numerator and denominator. Here it is 7, sorry. 2 12s are 24 divided by 2 12s are 84. ಎರಡು ಬದಿ ಸೇಮ್, ಕಾಮನ್ ಡಿನಾಮಿನೇಟರ್, ಮೈನಸ್ 1 into 7, 7. 24 minus 7, that is 17 by 84. That is x/y ಅಲ್ವಾ. ಮತ್ತು ಸಿಂಪ್ಲಿಫಿಕೇಶನ್ ಆಗೋದಿಲ್ಲ. ಸೊ 17/84, option 3 is the answer. Next one, in an algebraic expression x minus 2y whole square, numerical coefficient of y square is. ಒಂದು ಬೀಜಗಣಿತೀಯ ಸಮೀಕರಣ x minus 2y whole square ನ y square ನ ಸಂಖ್ಯಾ ಸಹಗುಣಕ. It is in the form a minus b whole square, that is a square minus 2ab plus b square ಫಾರ್ಮಲ್ಲಿ ಇರುತ್ತೆ ಅಲ್ವಾ. a square ಅಂದರೆ x square ಮೈನಸ್ 2 ಇಂಟು ಎ ಅಂದರೆ ಎಕ್ಸ್, ಬಿ ಅಂದರೆ 2y ಪ್ಲಸ್ ಬಿ ಸ್ಕ್ವೇರ್ ಅಂದರೆ 2y ಹೋಲ್ ಸ್ಕ್ವೇರ್.
ನಮಗೆ ಕೇಳಿರುವುದು ವೈ ಸ್ಕ್ವೇರ್ನ ಸಂಖ್ಯಾ ಸಹಗುಣಕ, ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಆಫ್ ವೈ ಸ್ಕ್ವೇರ್, ಇದು ಬೇಡ. ಇದು ಎಕ್ಸ್ ವೈನ ಸಂಖ್ಯಾ ಸಹಗುಣಕ, ಇದು ಬೇಡ. ಇದನ್ನು ಸಿಂಪ್ಲಿಫೈ ಮಾಡಿದರೆ 2 ಸ್ಕ್ವೇರ್ ಈಸ್ 4 ವೈ ಸ್ಕ್ವೇರ್. 4 ಈಸ್ ದ ಕೊಯಿಫಿಷಿಯಂಟ್ ಆಫ್ ವೈ ಸ್ಕ್ವೇರ್. ಸೊ ಆಪ್ಷನ್ 4 ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, ವ್ಯಾಲ್ಯೂ ಆಫ್ 0.2 whole cube plus 0.3 whole cube divided by 0.5 whole square. ಇದರ ಬೆಲೆ. We know that 0.2 cube, that is 0.08 plus 0.3 whole cube. ಇದರಲ್ಲೂ ಹಾಗೆ ನೋಡಿ, 3 square is 9, 3 cube is 27 ಅಲ್ವಾ. ಇಲ್ಲಿ ಸಹ ಫಸ್ಟ್ ನೋಡ್ಕೊಳ್ಳಿ ಎಷ್ಟು ಝೀರೋ ಬರುತ್ತೆ ಅಂತ. 2 ಸ್ಕ್ವೇರ್ ಈಸ್ 4, 2 ಕ್ಯೂಬ್ ಈಸ್ 8. ಆದರೆ 3 ಸಲ ಮಲ್ಟಿಪ್ಲೈ ಮಾಡುವಾಗ ವಿ ವಿಲ್ ಗೆಟ್ 2 zeros. 0.08 ಬರುತ್ತೆ, 0.8 ಅಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಮೇಕ್ ಔಟ್. ಒಂದನ್ನು ಮಾಡಿ ನೋಡಿ. 0.2 ಅಂದರೆ 4, 2 ಪ್ಲೇಸ್ ಆದಮೇಲೆ ಅದರಿಂದ ಒಂದು 0. ನೆಕ್ಸ್ಟ್ ಅಗೇನ್ 0.2, 8, 1 2 3 ಪ್ಲೇಸಸ್ ಆದ್ದರಿಂದ 1 2, 0.08 ಇದಾಯಿತಾ. ನೆಕ್ಸ್ಟ್ ಇಲ್ಲಿ ಸಹ 3 3 9, 9 3 27, 3 ಪ್ಲೇಸಸ್ಸಿಗೆ ನೀವು ಡಾಟ್ ಹಾಕಿ ಡೆಸಿಮಲ್ ಪಾಯಿಂಟ್ ಬರುತ್ತೆ. ಸೊ 0.027. ನೆಕ್ಸ್ಟ್ 0.5 ಸ್ಕ್ವೇರ್, 5 ಸ್ಕ್ವೇರ್ ಈಸ್ 25, 2 ಪ್ಲೇಸಿಗೆ ಡೆಸಿಮಲ್ ಪಾಯಿಂಟ್. ಸೊ 0.25. ಇವೆರಡನ್ನು ಕರೆಕ್ಟಾಗಿ ಆ್ಯಡ್ ಮಾಡಿ. ಥರ್ಡ್ ಪ್ಲೇಸಿಗೆ ಥರ್ಡ್ ಪ್ಲೇಸ್ 8 + 7 15, 0 + 2, 2 + 1 3, 0.0 by 0.25. ಓಕೆ, ನೆಕ್ಸ್ಟ್ ಫಾರ್ ಫರ್ದರ್ ಸಿಂಪ್ಲಿಫಿಕೇಷನ್, ಇಲ್ಲಿಗ ನೀವು ಡೆಸಿಮಲ್ ಪಾಯಿಂಟನ್ನು ತೆಗಿಬೇಕಿದ್ರೆ 1 2 3 zeros ಮಲ್ಟಿಪ್ಲೈ ಮಾಡಬೇಕು. ಅಂದರೆ 1000ಇಂದ ಮಲ್ಟಿಪ್ಲೈ ಮಾಡಿ. ಬೋತ್ ಇನ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಯು ವಿಲ್ ಗೆಟ್ 35 ಡಿವೈಡೆಡ್ ಬೈ 1000ದಿಂದ ಮಲ್ಟಿಪ್ಲೈ ಮಾಡಿದಾಗ ನೀವು ಯು ವಿಲ್ ಗೆಟ್ 250 ಹಿಯರ್. ನೆಕ್ಸ್ಟ್ 5 7s 5 5s 25 and 0, 7/50 is the answer. So option 2 is the answer. ಇದರ ಬೆಲೆ 2/50. ನೆಕ್ಸ್ಟ್ ಒನ್, 0.01 0.01 when expressed in percentage is. 0.01 ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಿದಾಗ it is easy. 0.01 means it is 1/100 ಅಲ್ವಾ. ಔಟ್ ಆಫ್ 100 1 part, that is 1%. So option 1 is the answer. Next one, a student scores 12 out of 20 in mathematics test. His percentage of marks is. ಒಬ್ಬ ವಿದ್ಯಾರ್ಥಿಯು ಒಂದು ಘಟಕ ಪರೀಕ್ಷೆಯಲ್ಲಿ 20 ಅಂಕಗಳಿಗೆ 12 ಅಂಕಗಳನ್ನು ಗಳಿಸುತ್ತಾನೆ. ಹಾಗಾದರೆ ಆತನ ಶೇಕಡಾವಾರು ಅಂಕಗಳು. See, he got to 12 out of 20. In percentage means you have to find out of 100. 2 ones are 20 ones are 25 100. 12 into 5 is 60. So this much percentage. Option 2 is the answer. Next one, 2 persons A and B can complete a piece of work in 15 days and B alone in 20 days. Number of days taken by A alone to complete the work. A ಮತ್ತು B ಇಬ್ಬರು ಒಂದು ಕೆಲಸವನ್ನು ಒಟ್ಟಿಗೆ 15 ದಿನಗಳಲ್ಲಿ ಮಾಡಿ ಮುಗಿಸುತ್ತಾರೆ. B ಒಬ್ಬನೇ ಆ ಕೆಲಸವನ್ನು 20 ದಿನಗಳಲ್ಲಿ ಮುಗಿಸಿದರೆ A ಒಬ್ಬನೇ ಆ ಕೆಲಸವನ್ನು ಮಾಡಲು ತೆಗೆದುಕೊಳ್ಳುವ ಸಮಯ.
these type of questions always we calculate their capacity to do work in a day. ಒಂದು ದಿನದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಅವರ ಕೆಪಾಸಿಟಿ ಎಷ್ಟಿದೆ ಅದರ ಆಧಾರದ ಮೇಲೆ ಮಾಡೋದು. 15 ನೋಡಿ, ಬಿ ಒಬ್ಬನೇ ಆ ಕೆಲಸವನ್ನು 20 ದಿನದಲ್ಲಿ ಮುಗಿಸ್ತಾನೆ. ಹಾಗಾದರೆ ಅವನು ಒಂದು ದಿನದಲ್ಲಿ ಮಾಡುವ ಕೆಲಸ ಎಷ್ಟು? ಬಿ 1/20 ಆಫ್ ದ ವರ್ಕ್. ಆ ಒಂದು ಕೆಲಸದ ಕೆಲಸವನ್ನು 20 ಭಾಗ ಮಾಡಿದರೆ ಒಂದು ದಿನದಲ್ಲಿ ಒಂದು ಭಾಗವನ್ನು ಮಾಡ್ತಾನೆ, 1/20. ಅದೇ ಎ ಕೆಲಸ ಮಾಡಲು ತೆಗೆದುಕೊಳ್ಳುವ ಸಮಯ ಎಷ್ಟಂತ ಗೊತ್ತಿಲ್ಲ, ಅದು 1/x ಆಗಿರಲಿ, ಒಂದು ಕೆಲಸದ x ಅಂಶವನ್ನು ಮಾಡ್ತಾನೆ. ಇದು ಬಿದು ಕೆಪಾಸಿಟಿ ಒಂದು ದಿನದಲ್ಲಿ. ಅವರಿಬ್ಬರೂ ಸೇರಿ 15 ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗಾದರೆ ಒಂದು ದಿನದಲ್ಲಿ ಅವರು ಒಟ್ಟಿಗೆ ಕೆಲಸ ಮಾಡಿದರೆ ಮುಗಿಸುವ ಕೆಪಾಸಿಟಿ ಎಷ್ಟು? 1/15. ಆ ಕೆಲಸದ 15 ಭಾಗ ಮಾಡಿದರೆ ಅದರ ಒಂದು ಭಾಗವನ್ನು ಮುಗಿಸ್ತಾರೆ. ಸೊ 1/x + 1/20 = 1/15. ವಿ ವಾಂಟ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ x. ಸೊ 1/x = 1/15 minus 1/20. LCM of 15 and 20 is 60 ಅಲ್ವಾ? 4s are here, it is 3s are. Denominator is 60. 1 into 4 minus 1 into 3 3. 4 minus 3 is 1. 1/x means 1/60. x ಒಂದು ಭಾಗವನ್ನು ಒಂದು ಕೆಲಸವನ್ನು 60 ಭಾಗ ಮಾಡಿ ಒಂದು ದಿನದಲ್ಲಿ 60ರಲ್ಲಿ ಒಂದು ಭಾಗವನ್ನು ಮುಗಿಸ್ತಾನೆ. ಹಾಗಾದರೆ ಅವನು ತೆಗೆದುಕೊಳ್ಳುವ ಒಟ್ಟು ದಿನ ಎಷ್ಟು ದಿನ ಬೇಕಾಗುತ್ತೆ ಅವನಿಗೆ? he will take 60 days. 60 ದಿನಗಳು. ಆಪ್ಷನ್ 1 is the answer. Next, the capacity of a water tank in 100 gallons. Tank is 100 gallons. Then its capacity in liters is. ನೀರಿನ ಟ್ಯಾಂಕ್ನ ಸಾಮರ್ಥ್ಯವು 100 ಗ್ಯಾಲನ್ಗಳಾದರೆ ಟ್ಯಾಂಕ್ನ ಸಾಮರ್ಥ್ಯವು ಲೀಟರ್ಗಳಲ್ಲಿ. ಗ್ಯಾಲನ್ಗೆ ಮತ್ತು ಲೀಟರ್ಗೆ ಇರುವ ರಿಲೇಷನ್ ಯು ಶುಡ್ ನೋ ದ್ಯಾಟ್ 1 gallon = 3.785 liters. This one you should remember. 1 ಗ್ಯಾಲನ್ನು 3.785 ಲೀಟರ್ಗೆ ಸಮ. ಹಾಗಾದರೆ 100 ಗ್ಯಾಲನ್ಗಳಾದರೆ ಇಂಟು 100 ಮಾಡಿ. 1 2 378.5 ಲೀಟರ್ಸ್. 100 ಗ್ಯಾಲನ್ಗಳಾದರೆ 378.5 ಲೀಟರ್ಗಳು. ಸೊ ಆಪ್ಷನ್ 3 is the answer. Next, conceptual understanding of a content among pupils mainly depend on. ಮಕ್ಕಳಲ್ಲಿ ವಿಷಯಾಂಶದ ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳುವಲ್ಲಿ ಅವಲಂಬಿತವಾದ ಅಂಶ. ಕಂಡಕ್ಟಿಂಗ್ ಟೆಸ್ಟ್ ಆ್ಯಂಡ್ ಎಕ್ಸಾಮಿನೇಷನ್ಸ್ ಫ್ರೀಕ್ವೆಂಟ್ಲಿ. ಕಿರು ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಗಳನ್ನು ಹೆಚ್ಚಾಗಿ ನಡೆಸುವುದು. ಇದಾಗಲಿಕ್ಕೆ ಸಾಧ್ಯವೇ ಇಲ್ಲ. ವಿಷಯಾಂಶವನ್ನು ಕಲೀಲಿಕ್ಕೆ ಅವರಿಗೆ ಎಕ್ಸಾಮ್ ಮೇಯ್ನು ಅಲ್ವೇ ಅಲ್ಲ. ಕಂಟೆಂಟ್ ಫೆಸಿಲಿಟೇಷನ್ ಬೈ ಇನ್ಕ್ವೈರಿ ಅಪ್ರೋಚ್. ಶೋಧನಾತ್ಮಕ ವಿಧಾನದ ಮೂಲಕ ವಿಷಯಾಂಶ ಕಲಿಕೆಯನ್ನು ಅನುಕೂಲಿಸುವುದು. ಇಟ್ ಮೇ ಬಿ ದ ಆನ್ಸರ್. ನೆಕ್ಸ್ಟ್ ನೋಡುವ. ಕಾಂಪಿಟೇಷನ್ಸ್ ಬಿಟ್ವೀನ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ನಡುವಿನ ಸ್ಪರ್ಧೆ ಏರ್ಪಡಿಸುವುದು ಅಲ್ವೇ ಅಲ್ಲ. ಅಡಾಪ್ಟಿಂಗ್ ಟೆಕ್ಸ್ಟ್ ಬುಕ್ ಬೇಸ್ಡ್ ಪೆಡಗಾಗಿ. ಪಠ್ಯಪುಸ್ತಕ ಆಧಾರಿತ ಕಲಿಕಾ ವಿಧಾನ ಅಳವಡಿಸುವುದು. ಇದು ಅಲ್ಲ. ಆಪ್ಷನ್ 2 is the answer. ಈಸಿಯಾಗಿ ಹೇಳ್ಬೋದು. ಇನ್ಕ್ವೈರಿ ಅಪ್ರೋಚ್. ಶೋಧನಾತ್ಮಕ ವಿಧಾನದ ಮೂಲಕ ಕಲಿಸಿದರೆ ಮಕ್ಕಳ ವಿಷಯವನ್ನು ಅರ್ಥೈಸಿಕೊಳ್ಳಲು ಹೆಲ್ಪ್ ಆಗುತ್ತೆ. ಸೊ ಆಪ್ಷನ್ 2 is the answer. ನೆಕ್ಸ್ಟ್, ಕನ್ಸ್ಟ್ರಕ್ಟಿವಿಸ್ಟ್ ವ್ಯೂ ಆಫ್ ಲರ್ನಿಂಗ್ ಅಮಾಂಗ್ ಚಿಲ್ಡ್ರನ್ ಮೇನ್ಲಿ ಎಂಫಸೈಸಸ್ ಆನ್. ಮಕ್ಕಳ ಕಲಿಕೆಯಲ್ಲಿ ರಚನಾವಾದದ ನೋಟವು ಪ್ರಮುಖವಾಗಿ ಪ್ರತಿನಿಧಿಸುವುದು. ರಚನಾವಾದ ಕನ್ಸ್ಟ್ರಕ್ಟಿವಿಸ್ಟ್ ವ್ಯೂ ಅದೇನು ತೋರಿಸ್ತದೆ? ಪ್ಲೇ ಆನ್ ಆ್ಯಕ್ಟಿವ್ ರೋಲ್ ಇನ್ ಕನ್ಸ್ಟ್ರಕ್ಷನ್ ಆಫ್ ದೇಯರ್ ಓನ್ ನಾಲೆಜ್. ಮಕ್ಕಳು ಸ್ವತಃ ಜ್ಞಾನವನ್ನು ಉಂಟು ಮಾಡಿಕೊಳ್ಳಲು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಡಿಪೆಂಡಿಂಗ್ ಆನ್ ದ ಟೆಕ್ಸ್ಟ್ ಮೆಟೀರಿಯಲ್ ಇನ್ ಕನ್ಸ್ಟ್ರಕ್ಷನ್ ಆಫ್ ದೇಯರ್ ಓನ್ ನಾಲೆಜ್. ಮಕ್ಕಳು ಸ್ವತಃ ಜ್ಞಾನವನ್ನು ಪಡೆಯಲು ಪಠ್ಯ ವಸ್ತುವಿನ ಮೇಲೆ ಅವಲಂಬಿತರಾಗುತ್ತಾರೆ. ಇದು ಅಲ್ಲ. ಟೆಕ್ಸ್ಟ್ ಬುಕ್ ಮೇಲೆ ಜಸ್ಟ್ ಅದು ಹಿಂಟ್ ಏನು ಓದಬೇಕಂತ ಅಷ್ಟೇ.
ಅದರ ಮೇಲೆ ಮಕ್ಕಳು ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಕ್ಕಳು ಸ್ವತಃ ಜ್ಞಾನವನ್ನು ಪಡೆಯಲು ಯಾವುದೇ ಸಕ್ರಿಯ ಚಟುವಟಿಕೆಯಲ್ಲಿ ಭಾಗವಹಿಸುವುದಿಲ್ಲ. ನೋ ರೋಲ್ ಆಫ್ ಪ್ಲೇ ಇನ್ ಕನ್ಸ್ಟ್ರಕ್ಷನ್ ಆಫ್ ದೇರ್ ಓನ್ ನಾಲೆಜ್. ಅವರು ಪಾರ್ಟಿಸಿಪೇಟ್ ಮಾಡದಿದ್ದರೆ ನಾಲೆಜ್ ಕನ್ಸ್ಟ್ರಕ್ಷನ್ ಆಗೋದಿಲ್ಲ. ಡಿಪೆಂಡ್ ಆನ್ ಸೀನಿಯರ್ಸ್ ಇನ್ ಕನ್ಸ್ಟ್ರಕ್ಷನ್ ಆಫ್ ದೇರ್ ಓನ್ ನಾಲೆಜ್. ಮಕ್ಕಳು ಸ್ವತಃ ಜ್ಞಾನವನ್ನು ಪಡೆಯಲು ತಮಗಿಂತ ಹಿರಿಯ ವಿದ್ಯಾರ್ಥಿಗಳ ಮೇಲೆ ಅವಲಂಬಿಸುತ್ತಾರೆ. ಇದು ಆಗೋದಿಲ್ಲ. ಮಕ್ಕಳು ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಪ್ಲೇ ಆ್ಯನ್ ಆ್ಯಕ್ಟಿವ್ ರೋಲ್ ಇನ್ ಕನ್ಸ್ಟ್ರಕ್ಷನ್ ಆಫ್ ದೇರ್ ಓನ್ ನಾಲೆಜ್. ಮಕ್ಕಳು ಸ್ವತಃ ಜ್ಞಾನವನ್ನು ಉಂಟು ಮಾಡಿಕೊಳ್ಳಲು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಸೊ ಆಪ್ಷನ್ 1 is the answer. Okay, next one. The common characteristic in pre-operational stage of Jean Piaget's cognitive development of a child is. ಜೀನ್ ಪಿಯಾಜೆಯವರ ಜ್ಞಾನಾತ್ಮಕ ಬೆಳವಣಿಗೆಯ ಪೂರ್ವಕ್ರಿಯಾ ಹಂತದ ಪ್ರಕಾರ ಮಗು ಹೊಂದಿರಬೇಕಾದ ಸಾಮಾನ್ಯ ಲಕ್ಷಣ: ಹೈಪೋಥೆಟಿಕೋ ಡಿಡಕ್ಟಿವ್ ಥಿಂಕಿಂಗ್, ಪ್ರಾಕಲ್ಪನಾ ನಿಗಮನ ಯೋಚನೆ, ಅಬಿಲಿಟಿ ಟು ಕನ್ಸರ್ವ್ ಆ್ಯಂಡ್ ಸೀರಿಯೇಟ್ ಆಬ್ಜೆಕ್ಟ್ಸ್, ವಸ್ತುಗಳ ಅಡಗಿಸುವಿಕೆ ಮತ್ತು ಕ್ರಮಾಗತ ಜೋಡಣಾ ಸಾಮರ್ಥ್ಯ, ಡೆವಲಪ್ಮೆಂಟ್ ಆಫ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್, ಅಮೂರ್ತ ಆಲೋಚನಾ ಬೆಳವಣಿಗೆ, ಸಿಂಬಾಲಿಕ್ ಪ್ಲೇ ಆ್ಯಂಡ್ ಡ್ರಾಯಿಂಗ್ ಎಬಿಲಿಟಿ, ಸಂಜ್ಞಾ ಆಟ ಮತ್ತು ಚಿತ್ರಣ ಸಾಮರ್ಥ್ಯ. ಯಾವ ಸ್ಟೇಜಲ್ಲಿ? ಪ್ರೀ ಆಪರೇಷನಲ್ ಸ್ಟೇಜ್, ಪೂರ್ವಕ್ರಿಯಾ ಹಂತದಲ್ಲಿ ಅವರಿಗೆ ಮೇಲಿನ ಯಾವುದೂ ಆಗೋದಿಲ್ಲ. ಇದೆಲ್ಲ ಹೈಯರ್ ಸ್ಟೇಜಸ್ ಆಯಿತು. ಸಂಜ್ಞಾ ಆಟ ಮತ್ತು ಚಿತ್ರಣ ಸಾಮರ್ಥ್ಯ, ಸಿಂಬಾಲಿಕ್ ಪ್ಲೇ ಆ್ಯಂಡ್ ಡ್ರಾಯಿಂಗ್ ಎಬಿಲಿಟಿ ಈಸ್ ದ most important one. So option 4 is the answer. Okay, that's all in this paper. Thank you for watching. If you like this video, please like it, share with your friends, and please subscribe to Mast Ganita Loka to get more TET related videos. Please go through the playlist TET, GPSTR and HSTR. Please make use of that. Thank you.